ಎಲ್ಲರಿಗೂ ನಮಸ್ಕಾರ. ಕ್ಯಾರೆಟ್ ಸೂಪ್ ಮಾಡೋಕ್ಕೆ 4 ರಿಂದ 5 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 2 ಟೊಮೆಟೊ, 3 ಕ್ಯಾರೆಟ್ನ ತಗೊಳ್ಬೇಕು. ಇವುಗಳನ್ನೆಲ್ಲ ಪ್ಯಾನ್ಗೆ ತೆಂಗಿನೆಣ್ಣೆಯನ್ನು ಹಾಕಿ ಹುರಿದುಕೊಳ್ಳೋಣ. ಮೊದಲಿಗೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಸಣ್ಣಗೆ ಹೆಚ್ಚಿದಂತಹ ಶುಂಠಿಯನ್ನು ಹಾಕಿ ಹುರಿದುಕೊಳ್ಳೋಣ. 1.5 ಇಂಚ್ ಶುಂಠಿ ಇದ್ರೂ ಪರವಾಗಿಲ್ಲ. ನಂತರ ಹೆಚ್ಚಿದ 2 ಟೊಮೆಟೊಗಳನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳೋಣ. ಟೊಮೆಟೊ ಬಾಡಿದ ನಂತರ ಸಣ್ಣಗೆ ಹೆಚ್ಚಿರುವಂಥ, ಸಣ್ಣಗೆ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲೂ ಕೂಡ ಹೆಚ್ಚಬಹುದು, ಯಾಕಂದರೆ ಕೊನೆಗೆ ನಾವು ಅರಿಲಿಕ್ಕಿದ್ದೇವೆ. ಹೆಚ್ಚಿದಂತಹ ಕ್ಯಾರೆಟನ್ನು ಹಾಕೋಣ. ಟೊಮೆಟೊ ಇಲ್ಲಿ ಹುಳಿ ರುಚಿ ಹಾಗೆಯೇ ಒಂದು ರುಚಿ ಕೊಡಲಿಕ್ಕೋಸ್ಕರ ಹಾಕುವಂಥದ್ದು. ಟೊಮೆಟೊ ಹಾಕದೆ ಕೂಡ ಖಾಲಿ ಕ್ಯಾರೆಟ್ ಸೂಪನ್ನು ಕೂಡ ಮಾಡಬಹುದು. ಈಗ ಕುಕ್ಕರ್ನಲ್ಲಿ ಈ ಹುರಿದಂತಹ ತರಕಾರಿಗಳನ್ನು ಒಂದು 4 ರಿಂದ 5 ವಿಸಿಲ್ ಹಾಕಿ ಬೇಯಿಸಿಕೊಳ್ಳೋಣ. ಹುರಿಯುವುದು ಪರಿಮಳ ಜಾಸ್ತಿ ಆಗಲಿ ಅಂತ. ನಂತರ ಚೆನ್ನಾಗಿ ಬೇಯಿಸಿ ಕಡಿಮೆ ನೀರಿನೊಂದಿಗೆ ಮಿಕ್ಸಿಯಲ್ಲಿ ಚೆನ್ನಾಗಿ ಹರ್ಕೊಳ್ಬೇಕು. ನಂತರ ಒಂದು ಒಗ್ಗರಣೆ ಮಾಡೋಣ. ಸಾಸಿವೆ ಒಗ್ಗರಣೆ, ನಿಮ್ಮ ಬಳಿ ಕರಿಬೇವಿನ ಸೊಪ್ಪಿದ್ದರೆ ಅದನ್ನು ಕೂಡ ಹಾಕಿ ಒಗ್ಗರಣೆ ಮಾಡಬಹುದು. ನಂತರ ಈ ನುಣ್ಣಗೆ ಅರಿದುಕೊಂಡಿರುವಂತಹ ಮಿಕ್ಸಿಯಲ್ಲಿನ ತರಕಾರಿ ಮಿಶ್ರಣಗಳನ್ನು ಒಗ್ಗರಣೆ ಮಾಡಿಕೊಂಡಿರುವ ಪ್ಯಾನ್ಗೆ ಹಾಕಿ 1 ರಿಂದ 2 ಕುದಿ ಬರಿಸಬೇಕು. ಈ ಸೂಪ್ಗಳು ಚಳಿಗಾಲದಲ್ಲಿ ತುಂಬ ಸೂಕ್ತವಾದ ಆಹಾರ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಬಹುದು. ಹಾಗೆಯೇ ಕಾಳುಮೆಣಸಿನ ಪುಡಿ ಹಾಕಿದರೆ ಕೂಡ ರುಚಿ ಜಾಸ್ತಿ. ನಾನಿಲ್ಲಿ ಖಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. ಕಾಳುಮೆಣಸಿನ ಪುಡಿ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ರುಚಿ ಕೂಡ ಜಾಸ್ತಿ. ಅಥವಾ ನೀವು ಸರ್ವಿಂಗ್ ಟೈಮಲ್ಲಿ ಮೇಲ್ಗಡೆಯಿಂದ ಕಾಳುಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಬಹುದು. ರುಚಿಗಾಗಿ ಬ್ರೆಡ್ಡನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸೂಪನ್ನು ಸರ್ವ್ ಮಾಡಿಕೊಳ್ಳುವಾಗ ಮೇಲ್ಗಡೆಯಿಂದ ಹಾಕ್ಕೊಂಡು ತಿನ್ನಬಹುದು. ಬ್ರೆಡ್ಡನ್ನು ಬಳಸದೆ ಹಾಗೇ ಸೂಪನ್ನು ತಿಂದರೆ ಆರೋಗ್ಯ ಜಾಸ್ತಿ. ಬ್ರೆಡ್ ಸ್ವಲ್ಪ ಮೈದಾ ಕಂಟೆಂಟ್ ಇರೋದರಿಂದ ಗೋಧಿಯ ಬ್ರೆಡ್ಡನ್ನು ತಂದು ಕೂಡ ನೀವು ಪ್ರಯತ್ನ ಪಡಬಹುದು ಆರೋಗ್ಯಕ್ಕಾಗಿ. ಈ ಸೂಪಿನ ಆರೋಗ್ಯ ಮಾಹಿತಿಗೆ ಕ್ಯಾಪ್ಷನನ್ನು ಓದಿ.